ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಥ್ರಾಟಲ್ ಟ್ರೈಲ್ ಕನ್ನಡ. ಸೊ ನೀವು ತಮ್ಮನೇ ನೋಡಿ ಗೊತ್ತಾಗಿರುತ್ತೆ ನಿಮಗೆ ನಾನು ಇವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. BR 650ನ ರಿವ್ಯೂ ಮಾಡಬೇಕಿತ್ತು. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ನನ್ನ ಗಾಡಿನೇ ನಾನು ರಿವ್ಯೂ ಮಾಡಿಲ್ಲ ಇನ್ನೂವರೆಗೂ. ಇದು ನನ್ನ ಫಸ್ಟ್ ರೈಡ್ ರಿವ್ಯೂ ಆಗಿದೆ. ಯಾವುದಾದ್ರೂ ಬೇರೆ ಬೈಕ್ನ ರಿವ್ಯೂ ಮಾಡ್ತಿರೋದು. ನನ್ನ ಬೈಕ್ ರಿವ್ಯೂ ಮಾಡಲ್ಲ ಅಂತಲ್ಲ, ನನ್ನ ಬೈಕು ರಿವ್ಯೂ ಮಾಡ್ತೀನಿ. 10,000 ಕಿಲೋಮೀಟರ್ಸ್ ಆಗಲಿ, ಅದ್ರ ಕಂಪ್ಲೀಟ್ ಓನರ್ಶಿಪ್ ಡೀಟೇಲ್ಸ್ ಕೊಡ್ತೀನಿ. ಸೊ ಸದ್ಯಕ್ಕೆ ಇವಾಗ ಟ್ರೆಂಡಿಂಗಲ್ಲಿದೆ ಇವಾಗ BR 650. ಅದನ್ನು ಟೆಸ್ಟ್ ಮಾಡೋಣ ಅಂತ. ಇಲ್ಲೇ RR ನಗರದ್ದೇ ಶೋರೂಮು. ಒಂದು ಸಲ ಕೇಳೋಣ ಬನ್ನಿ, ರಿವ್ಯೂ ಮಾಡೋಕ್ಕೆ ಕೊಡ್ತಾರ ಅಂತ. ಯೂಶ್ವಲಿ ರಾಯಲ್ ಎನ್ಫೀಲ್ಡ್ ಶೋರೂಮ್ ಅವ್ರು ಗೊತ್ತಿಲ್ಲ ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಇದಕ್ಕೆ. ಸುಮ್ಮನೆ ಟೆಸ್ಟ್ ಡ್ರೈವ್ ಅಂತ ಇಸ್ಕೊತೀನಿ, ಹಂಗೆ ರಿವ್ಯೂ ಮಾಡಿಬಿಡ್ತೀನಿ ಹಂಗೆ. ಸೊ ಇಲ್ಲಿ ಬಂದಾಯಿತು ಆ್ಯಸಿಲ್ ಮೋಟರ್ಸ್ ಅಂತ ಶೋರೂಮು. ನಾನು ನಂಬರ್ ಪ್ಲೇಟ್ ಇಲ್ಲಿ ಹಾಕ್ಸಿದ್ದು. ಇಲ್ಲಿ ನೋಡಿ BR 650 ಹೆಂಗೆ ಕಾಣಿಸ್ತಾ ಇದೆ, ಯೆಲ್ಲೋ ಕಲರು. ಬನ್ನಿ ಗಾಡಿ ತೊಗೊಂಡು ಮಾತಾಡೋಣ ಆಮೇಲೆ. ಸೊ ಟೆಸ್ಟ್ ಡ್ರೈವ್ ತೊಗೊಳೋಕ್ಕಿಂತ ಮುಂಚೆ ಟೆಸ್ಟ್ ಡ್ರೈವ್ದು ಫಾರ್ಮ್ ಫಿಲ್ ಮಾಡಬೇಕಿತ್ತು. ಫಾರ್ಮ್ ಫಿಲ್ ಆಗಿದೆ, ಗಾಡಿನೂ ರೆಡಿ ಆಗಿದೆ. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಒಂದು 15 to 20 ಮಿನಿಟ್ಸ್ ಕೊಡಿ, ನಾನು ರಿವ್ಯೂ ಮಾಡಬೇಕು ಈ ಥರ ಯೂಟ್ಯೂಬ್ಗೋಸ್ಕರ ಅಂತ. ಅದೇನು ಪ್ರಾಬ್ಲಮ್ ಆಯಿತು ಅಂದರೆ ಅವರು ಗಾಡಿ ರಿಜಿಸ್ಟ್ರೇಷನ್ ಆಗಿಲ್ಲ, ಇನ್ನೂ ರೆಡ್ ನಂಬರ್ ಪ್ಲೇಟ್ ಬಂದಿಲ್ಲ ಗಾಡಿಗೆ. ಸೊ ಅದಕ್ಕೆ ಎಲ್ಲೇ ಒಂದು ರೌಂಡ್ ನೋಡ್ಕೊಂಬ ಹತ್ರ ಅಂತಲೇ ಹೇಳಿದ್ದಾರೆ. ನಾನು ಜಾಸ್ತಿ ಹೊತ್ತು ತೊಗೊಂಡು ಹೋಗೋಕ್ಕಾಗಲ್ಲ. ಸೊ ಇರೋಷ್ಟು ಟೈಮಲ್ಲೇ ಹೇಳ್ತೀನಿ ಬನ್ನಿ. ಈಗ ಸದ್ಯಕ್ಕೆ ಅವರು ರಿಫ್ಯೂಲ್ ಮಾಡಿಸ್ಕೊಳಕ್ಕೆ ಹೋಗಿದ್ದಾರೆ ಗಾಡಿನ. ರಿಫ್ಯೂಲ್ ಮಾಡಿಸ್ಕೊಂಬಂದು ಕೊಡ್ತಾರೆ ನಮಗೆ. ಮಾಡೋಣ ರಿವ್ಯೂನ. ಇಲ್ಲಿ ನೋಡಿ BR 650 ಹೊಸ ಕಲರ್ ಇದೆ. ಇದು GTದು ಡಾಕ್ಟರ್ ಮೆಹಮ್ ಅಂತ ಬರ್ತಿತ್ತು ಬ್ಲ್ಯಾಕ್ ಕಲರಲ್ಲಿ, ಸೇಮ್ ಅದೇ ಥರ ಇದೆ. ಕಲರ್ ತುಂಬ ಚೆನ್ನಾಗಿದೆ. ಇದು ಕಲರ್ ಸ್ಕೀಮ್ಸ್ ಚೆನ್ನಾಗಿದೆ ಈ ಸಲ BR 650 ಇದಕ್ಕೆ. ಸಲ ನೋಡಿ. ರಿಫ್ಯೂಲ್ ಮಾಡಿಸ್ಕೊಂಡು ಬಂದರು. ನೋಡಿ ಗಾಡಿ ಲುಕ್ ಹೆಂಗೆ ಕಾಣ್ತಾ ಇದೆ. ಇಲ್ಲಿ ನೋಡಿ ಇನ್ನೂ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ಬಂದಿಲ್ಲ ಇದಕ್ಕೆ. ಮುಂದ್ಗಡೆ ನೋಡಿದ್ರೆ ಇದಕ್ಕೆ ಸ್ಪೋಕ್ ವೀಲ್ಸ್ ಕೊಟ್ಟಿದ್ದಾರೆ. 19 ಇಂಚು ಟೈರ್ ಬರುತ್ತೆ. ಇದು 100/90 ಸೆಕ್ಷನ್ ಬರುತ್ತೆ. ಹಿಂದ್ಗಡೆ ಬರೋದಾದರೆ 140 ಸೆಕ್ಷನ್ ಕೊಡ್ತಾರೆ. 17 ಇಂಚ್ ಅಲಾಯ್ಸು, ಸಾರಿ ಸ್ಪೋಕ್ ವೀಲ್ಸು.
ಇಲ್ಲಿ ನೋಡ್ತಿರ್ಬೋದು 2x1 ಎಕ್ಸಾಸ್ಟ್ ಹೆಂಗೆ ಬಂದಿದೆ. ಇಲ್ಲಿ ನೋಡಿ ಇಂಜಿನ್ ಬ್ಲ್ಯಾಕ್ಔಟ್ ಕೊಟ್ಬಿಟ್ಟಿದ್ದಾರೆ. ಈಗ ಈ ಥರ ಇದ್ದರೆ ಏನು ಗೊತ್ತಾ, ಪ್ರಾಬ್ಲಮ್ ಇರಲ್ಲ, ಶೈನಿಂಗ್ ಹೋಗುತ್ತೆ ಅನ್ನೋ ಥರ. ಇಲ್ಲಿ ನೋಡಿ ಫುಲ್ಲು ಪ್ಯೂರ್ LED ಇಂಡಿಕೇಟ್ರು, LED ಲೈಟ್ಸು, ಹಿಂದೆ ಆಗಲಿ ಮುಂದೆ ಆಗಲಿ. ಇಲ್ಲಿ ಸೇಮ್ ಹಿಮಾಲಯನ್ ಥರನೇ ಕೊಟ್ಟಿದ್ದಾರೆ, ಸಿಂಗಲ್ ಡಿಸ್ಪ್ಲೇ. ಮಿರರ್ ವಿಷನ್ನು ನೋಡೋಣ. ಹೆಡ್ ಲ್ಯಾಂಪ್ಸು ನೀವೇನು ಹೇಳಂಗಿಲ್ಲ ಥ್ರೋ ಬಗ್ಗೆ, ಮಾಮೂಲಿ 650 ನಂದು ಹೆಂಗಿದೆ ಸೇಮ್ ಹಂಗೆ ಇರುತ್ತೆ ಹೆಡ್ಲೈಟ್ ಥ್ರೋ. ಇನ್ನು ಸೀಟ್ ಕಂಫರ್ಟೇಬಲ್ ನೋಡಿದ್ರೆ ಸೀಟ್ ಕಂಫರ್ಟೇಬಲ್ ಥರ ಅನಿಸ್ತಿದೆ. ಕೂತ್ಕೊಂಡ್ಮೇಲೆ ನೋಡೋಣ. ಮುಂದೆ ಬರೋದಾದರೆ ಅದೇ ಸೇಮು ಇನ್ವರ್ಟೆಡ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನು, ಹಿಂದ್ಗಡೆ ಮಾಮೂಲಿ ಟ್ವಿನ್ ಶಾಕ್ ಸಸ್ಪೆನ್ಷನ್ನು. ಯಾವ ವೇರಿಯಂಟ್ಗೂ ಬರೋಲ್ಲ ಅಲಾಯ್ ವೀಲ್ಸು. ಟೈರ್ ಸೆಕ್ಷನ್ ಮಾತ್ರ ಚೆನ್ನಾಗಿದೆ, ಡೀಸೆಂಟಾಗಿದೆ. ಇಲ್ಲಿ ನೋಡಿ ಇದಕ್ಕೆ ಮುಂಚೆನೇ ರಿಮ್ ಸ್ಟಿಕ್ಕರ್ಸ್ ಕೊಡ್ತಾರೆ ವೈಟ್ ಕಲರು. ನಾನು ನನ್ನ ಗಾಡಿಗೆ ಹಾಕ್ಸಿದ್ದೀನಿ ನೋಡಿ, ಅಲ್ಲಿ ಗ್ರೀನ್ ಕಲರ್ ಹಾಕ್ಸಿದ್ದೀನಿ ನೋಡಿ, ಲುಕ್ ಹೆಂಗೆ ಕಾಣ್ತಾ ಇದೆ. ಅಲ್ಲಿ ನೋಡಿ ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಹೋಗೋಣ ಅಂದರೆ ರೋಡ್ ಬೇರೆ ಟ್ರಾಫಿಕ್ ಹಾಕಿ ಕುಂತಿದೆ. ಸ್ವಲ್ಪ ಖಾಲಿ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡಿ ಹೆಂಗೆ ಕಾಣ್ತಾ ಇದೆ. ಸೊ ಇದು ಗ್ರೌಂಡ್ ಕ್ಲಿಯರೆನ್ಸ್ ಬಂದು 184 mm ಬರುತ್ತೆ. ನನ್ನ GTಗೆ 170 mm ಏನೋ ಇರಬೇಕು. ಸೀಟ್ ಹೈಟ್ ಬಂದು ನೋಡೋಣ ಬನ್ನಿ. ನಾನು 5.105 ಇದ್ದೀನಿ ನೋಡಿ. ನನಗೆ ಆಲ್ಮೋಸ್ಟ್ ಫ್ಲ್ಯಾಟ್ ಫುಟ್ ಆಗ್ತಾಯಿದೆ, ಬಟ್ ಫುಲ್ ಫ್ಲ್ಯಾಟ್ ಫುಟ್ ಆಗ್ತಿಲ್ಲ. ಓಕೆ, 5.8 ಮೇಲೆ ಇರೋರು ಓಡಿಸ್ಬೋದು ಆರಾಮಾಗಿ. ಬನ್ನಿ ಎಕ್ಸಾಸ್ಟ್ ಸೌಂಡ್ ಕೇಳಿಸ್ತೀನಿ. ಎಕ್ಸಾಸ್ಟ್ ನೋಟ್ ಸೇಮ್ ನಮ್ಮ ಸ್ಟಾಕ್ GT ಥರನೇ ಇದೆ, ಬಟ್ ಇದು ಸಿಂಗಲ್ ಸೈಡ್ ಅಷ್ಟೇ ಕೇಳಿಸ್ತಾ ಇದೆ. ಆ ಕಡೆ ಸೈಡ್ ಕೇಳಿಸ್ತಾನೆ ಇಲ್ಲ. ನಮ್ಮದು ಡ್ಯುಯಲ್ ಎಕ್ಸಾಸ್ಟ್ ಅಲ್ವಾ, ಅದಕ್ಕೆ ಕೇಳಿಸುತ್ತೆ. ನೋಡಿ ನಂಗೆ ಅಷ್ಟೊಂದೇನು ಡಿಫ್ರೆನ್ಸ್ ಕಾಣಲಿಲ್ಲ. 650cc ಅಲ್ವಾ, ಸೇಮ್ ಇಂಜಿನೇ ಮಾಡಿರ್ತಾರೆ. ಬನ್ನಿ ಹೊರಡೋಣ. ಫುಲ್ ಅಪ್ರೈಟ್ ಪೊಸಿಷನ್ ಇದೆ ಇದು. ನನಗೊಂಥರ ಹೊಸ ಎಕ್ಸ್ಪೀರಿಯನ್ಸ್ ಗುರು, ಯಾಕಂದರೆ ನಾನು ಹಿಮಾಲಯನೂ ಹೊಡೆದಿಲ್ಲ. ಫಸ್ಟ್ ಅಪ್ರೈಟ್ ಬೈಕ್ ಹೊಡಿತಿರೋದು ನಾನು ಇವಾಗ. ಹಾ ಗಾಡಿ ಫುಲ್ ಸ್ಮೂತ್ ಇದೆ ಗುರು. ಟಾರ್ಕು ನನ್ನ ಗಾಡಿಗಿನ್ನ ಫೀಲ್ ಆಗ್ತಾ ಇದೆ. ಸೊ ಆ್ಯಕ್ಚುಲಿ ಇದ್ರ ಕರ್ವ್ ವೇಟ್ ಬಂದು 216 kg ಡ್ರೈ ವೇಟು. ಅದ್ರ ಮೇಲೆ ಫ್ಯೂಲ್ ವೇಟ್ ಹಾಕೊಂಬಿಡಿ. ಟರ್ನಿಂಗ್ ರೇಡಿಯಸ್ ನೋಡೋಣ. ನೋಡಿ ಡೀಸೆಂಟ್ ಆಗಿದೆ ಟರ್ನಿಂಗ್ ರೇಡಿಯಸ್ಸು. ಬ್ರೇಕಿಂಗ್ ನೋಡೋಣ. ಬ್ರೇಕಿಂಗ್ ಏನು ಎಕ್ಸ್ಪೆಕ್ಟ್ ಮಾಡೋದು. ಸೇಮ್ ನಮ್ಮ GT ಥರನೇ ಇದೆ ಬ್ರೇಕಿಂಗು. ನನಗೇನು ಅನಿಸುತ್ತೆ ಅಂದರೆ ಈ ರಾಯಲ್ ಎನ್ಫೀಲ್ಡ್ ಅವರು ಬ್ರೇಕಿಂಗ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಆವಾಗಲೇ ಹೇಳ್ದಂಗೆ ಇದು ಡ್ರೈ ವೇಟ್ 216 kg ಇದೆ. ನೀವು 5.8 ಮೇಲೆ ಇಲ್ಲಾಂದರೆ ನಿಮಗೆ ತೊಂದರೆ ಆಗುತ್ತೆ. ಟಾರ್ಕ್ ಮಾತ್ರ ಕರೆಕ್ಟಾಗಿ ಫೀಲ್ ಆಗ್ತಿದೆ. ಇದ್ರ ಪವರ್ ಸ್ಪೆಕ್ಸ್ ಬಂದು 46.8 bhp ಬರುತ್ತೆ.
ಟಾರ್ಕು 56.5 ನ್ಯೂಟನ್ ಮೀಟರು. ನನಗೆ ಹೊಸದಾಗಿ ಈ ಗಾಡೀಲಿ ಏನು ಅನಿಸಿದ್ದು ಅಂದರೆ ಸ್ಮೂತ್ ಇದೆ, ಅದಂತೂ ಇರುತ್ತೆ 650 cc. ಬಟ್ GT ಇಂಟರ್ಸೆಪ್ಟರ್ಗಿನ್ನ ಟಾರ್ಕಿಶ್ ಅನಿಸ್ತಾ ಇದೆ ನನಗೆ. ಟಾರ್ಕ್ ಚೆನ್ನಾಗಿದೆ ಇದರಲ್ಲಿ ಇನ್ನು. ಗೇರ್ ಶಿಫ್ಟಿಂಗು ಅಷ್ಟೇ ಬೆಣ್ಣೆ ಇದ್ದಂಗಿದೆ. ಸೊ ಇಲ್ಲಿ ಯೂಟರ್ನ್ ಹಾಕೋಬೇಕಿತ್ತು, ಹಾಕೋಣ ಬನ್ನಿ. ಸೊ ಟರ್ನಿಂಗಲ್ಲಿ ಹುಷಾರಾಗಿರಬೇಕು, ಗಾಡಿ ಹೈಟ್ ಇರೋದ್ರಿಂದ ಈಸಿಯಾಗಿ ಟರ್ನ್ ಮಾಡೋಕ್ಕಾಗಲ್ಲ ಕುಳ್ಳಕ್ಕಿರೋರಿಗೆ. ಗಾಡಿ ಮಾತ್ರ ಬೆಣ್ಣೆ ಥರ ಸ್ಮೂತ್ ಇದೆ ಗುರು. ಇದರಲ್ಲಿ ಡಿಜಿಟಲ್ ಓಡೋಮೀಟರ್ ಬರುತ್ತೆ, ಸೇಮ್ ಹಿಮಾಲಯನ್ ಥರನೇ. ವಿಸಿಬಿಲಿಟಿ ಚೆನ್ನಾಗೇ ಇದೆ ಮಿರರಲ್ಲಿ. ಸೊ ಯಾರ್ಯಾರು 650 ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರೋ ಒಂದು ಸಲ ಟೆಸ್ಟ್ ಡ್ರೈವ್ ಮಾಡಿ ನೋಡಿ. ಗಾಡಿ ತುಂಬ ಸ್ಮೂತಾಗಿದೆ. ಭಾಳ ದಿನ ಆದಮೇಲೆ ಸ್ಟಾಕ್ ಗಾಡಿ ಓಡಿಸ್ತಾ ಇದ್ದೀನಿ, ಯಾಕಂದರೆ ನಾನು ಇದುವರೆಗೂ ಅಷ್ಟೇ ಯಾವಾಗ ಚೇಂಜ್ ಮಾಡಿಸೋದು ಎಕ್ಸಾಸ್ಟ್ ಅವಾಗಿಂದ ಎಕ್ಸಾಸ್ಟಲ್ಲೇ ಓಡಿಸ್ತಾ ಇದ್ದೀನಿ. ಸೊ ಒಂಥರ ಹೊಸಾಗಿ ಚೆನ್ನಾಗಿ ಫೀಲಿಂಗ್ ಬರ್ತಾಯಿದೆ. ಚೆನ್ನಾಗಿದೆ ಗುರು ಗಾಡಿ. ಫುಲ್ ಏನಿದೆ ಗುರು, 216 kg ಹಂಗೆ ಎಳೆದು ಬಿಸಾಕ್ತಾ ಇದೆ ನೋಡಿ. ಸೀಟಿಂಗ್ ಪೊಸಿಷನ್ ತುಂಬ ಕಂಫರ್ಟೇಬಲ್ ಆಗಿದೆ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಇದನ್ನ ಆರಾಮಾಗಿ ಲೀನ್ ಮಾಡ್ಬೋದು. ಫುಲ್ ಕಂಫರ್ಟೇಬಲ್ ಇದೆ. ಬೇಕಿದ್ರೆ ನೀವು ಟೂರಿಂಗ್ ಮಾಡಬೇಕು ಅಂದ್ರೂ ಅಷ್ಟೇ ತುಂಬ ಒಳ್ಳೆ ಸೀಟಿಂಗ್ ಪೊಸಿಷನ್ನು, ಸುಸ್ತಾಗಲ್ಲ. ಇನ್ನು ಮೈಲೇಜ್ ಬಗ್ಗೆ ಎಕ್ಸ್ಪೆಕ್ಟ್ ಮಾಡಲೇಬೇಡಿ ನೀವು. 650 cc ಇದೆ. ಮೈಲೇಜ್ ನೋಡ್ತೀರಾ ಅಂದರೆ ಗಾಡಿನ ತೊಗೊಳಕ್ಕೆ ಹೋಗಬೇಡಿ. ನೀವು ಓಡಿಸೋದ್ರ ಮೇಲೆ ಡಿಪೆಂಡ್ ಆಗೋದು. ಹೆಚ್ಚು ಕಡಿಮೆ ನೀವು ಓಡಿಸೋದ್ರ ಮೇಲೆ 18ರಿಂದ 20 ಕೊಡ್ಬೋದು ಅಷ್ಟೇ, ನೀವು ಚೆನ್ನಾಗಿ ಓಡಿಸಿದ್ರೆ. ನೀವು ಗಾಡಿನ ಹೆಂಗೆ ಮೇಂಟೈನ್ ಮಾಡ್ತೀರಾ ಅದು ಡಿಪೆಂಡ್ ಆಗುತ್ತೆ. ನೀವು ಗಾಡಿ ಏನಾದರೂ ಫುಲ್ ರ್ಯಾಶ್ ಡ್ರೈವಿಂಗ್ ಮಾಡ್ತೀರಾ ಅಂದರೆ ಮೈಲೇಜ್ ತುಂಬ ಬಿದ್ದೋಗುತ್ತೆ. ಬ್ರೇಕಿಂಗ್ ಇನ್ನೂ ಸ್ವಲ್ಪ ಅಪ್ಗ್ರೇಡ್ ಮಾಡಬೇಕು ಗುರು. ಬ್ರೇಕ್ ಪ್ಯಾಡ್ಸು ಸೇಮು 320 mm ಬರುತ್ತೆ ಮುಂದೆ ಡಿಸ್ಕು, ಹಿಂದ್ಗಡೆ 270 mm ಬರುತ್ತೆ. ನೋಡಿ ಎಳಿತಿ ನೋಡಿ. ಗಾಡಿ ಪಿಕಪ್ಪಲ್ಲಿ ಎಲ್ಲೂ ಲ್ಯಾಗ್ ಅನಿಸ್ತಾ ಇಲ್ಲ ನನಗೆ. ರನ್ನಿಂಗಲ್ಲಿ ವೇಟ್ ಒಂಚೂರು ಫೀಲ್ ಆಗಲ್ಲ. ಫುಲ್ ಮಾತ್ರ ಚೆನ್ನಾಗಿದೆ ಗುರು. ಬನ್ನಿ ಯೂಟರ್ನ್ ಹಾಕೋಣ. ಹ್ಯಾಂಡಲ್ ಸ್ವಲ್ಪ ಲೈಟ್ ಫೀಲ್ ಅನಿಸ್ತಾ ಇದೆ ನನಗೆ. ನಾನು GT ಲೀನ್ ಮಾಡಿ ಕೂತ್ಕೊತೀನಲ್ಲ, ಹೆವಿ ಅನ್ಸುತ್ತೆ ನನಗೆ. ಸೊ ನೀವು ಟ್ರಾಫಿಕಲ್ಲಿ ಟರ್ನ್ ಮಾಡೋಕ್ಕೇನು ತೊಂದರೆ ಇಲ್ಲ. ಬಟ್ ಮೇನ್ ಸ್ವಲ್ಪ ಇಶ್ಯೂ ಆಗ್ಬೋದು ಅಂದರೆ ಸೀಟ್ ಹೈಟ್ ಇದೆ ನಿಮಗೆ 834 mm ಬರೋದು.
ಇಲ್ಲಿ ನೋಡಿ ಹೆಂಗೆ ನುಗ್ತಾರೆ ಜನ. ಸೊ ಅದೇ ಹೇಳ್ದಂಗೆ ಯಾರ್ಯಾರು ಒಂದು ಸಲ 650 ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರೋ ಒಂದು ಸಲ ಟ್ರೈ ಕೊಡಿ. GTನೂ ಟ್ರೈ ಕೊಡಿ, ಇದೂ ಟ್ರೈ ಕೊಡಿ. ಯಾಕಂದರೆ ಎರಡು ಸೇಮ್ ಇಲ್ಲ. ರೈಡಿಂಗ್ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಡಿಫ್ರೆಂಟ್ ಅನಿಸ್ತಾ ಇದೆ ನನಗೆ. ಯಾಕಂದರೆ ಕಂಪ್ಲೀಟ್ಲಿ ಬೇರೆ ಬೇರೆ ಟ್ಯೂನ್ಡ್ ಆಗಿದೆ ಎರಡು ಪರ್ಪಸ್ಗೆ. ಅದು ಕೆಫೆ ರೇಸರು, ಅದ್ರ ಫೀಲೇ ಬೇರೆ ಬರುತ್ತೆ. ಇದ್ರ ಫೀಲು ಚೆನ್ನಾಗಿದೆ, ಇದ್ರದ್ದು ಏನು ಕಡಿಮೆ ಇಲ್ಲ. ಬಟ್ ನಂಗೆ GTಗಿನ್ನ ಇದೇ ಟಾರ್ಕ್ ಜಾಸ್ತಿ ಅನಿಸ್ತು. ನಾನು ವೇಟ್ ಜಾಸ್ತಿ ಇದೆ, 216 kg, ಟಾರ್ಕ್ ಫೀಲ್ ಆಗಲ್ಲ ಅಂದ್ಕೊಂಡಿದ್ದೆ. 56.5 Nm ಟಾರ್ಕ್ ಗುರು. ಗಾಡಿ ಮಾತ್ರ ಬೆಣ್ಣೆ ಥರ ಇದೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಎಲ್ಲರೂ. ಸೊ ಇನ್ನೊಂದು ಸಲ ನಂಗೆ ಚಾನ್ಸ್ ಸಿಕ್ಕರೆ ನಾನು ನೈಟ್ ರಿವ್ಯೂ ತರ್ತೀನಿ ಒಂದು ಸಲ. ಯಾಕಂದರೆ ಇದ್ರ ಹೆಡ್ಲೈಟ್ ಥ್ರೂ ನಾನು ಚೆಕ್ ಮಾಡಬೇಕು. ಹೆಡ್ಲೈಟ್ ಏನು LED ಸೇಮೇ ಇದೆ. ನೀವು ಎಕ್ಸ್ಟ್ರಾ ಫಾಗ್ ಲೈಟ್ಸು ಹೆಡ್ ಲ್ಯಾಂಪ್ಸ್ ಏನಾದ್ರು ಚೇಂಜ್ ಮಾಡಿಸ್ಕೊತೀವಿ ಅಂದರೆ ಮಾಡಿಸ್ಕೊಳ್ಳಿ. ಯಾಕಂದರೆ ಪರ್ಸ್ನಲಿ ನಾನು ಯೂಸ್ ಮಾಡ್ತೀನಲ್ಲ, GT ಹೆಡ್ಲೈಟ್ ಅಷ್ಟೊಂದು ಚೆನ್ನಾಗಿಲ್ಲ. ಅಯ್ಯೋ, ಗಾಡಿ ಸಡನ್ನಾಗಿ ಆಫ್ ಆಗೋಯ್ತು. ಸೊ ಇವತ್ತಿನ ಟೆಸ್ಟ್ ರೈಡ್ ಇಷ್ಟೇ. ಬನ್ನಿ ಗಾಡಿನ ರಿಟರ್ನ್ ಮಾಡೋಣ. ಸೊ ನೋಡಿ ಹಿಂಗಿದೆ ಗಾಡಿ. ಎಕ್ಸ್ಪೀರಿಯೆನ್ಸ್ ಓವರಾಲ್ ಚೆನ್ನಾಗೇ ಇತ್ತು, ನನಗೆ ಇಷ್ಟ ಆಯಿತು ಗುರು. ಯಾರು ಸೀಟ್ ಕಂಫರ್ಟೇಬಲ್ ಬೇಕು ಅಂತ ಇದ್ದರೆ ನೋಡಿ ಇದನ್ನ ಕನ್ಸಿಡರ್ ಮಾಡಿ. ಯಾಕಂದರೆ ನನ್ನ GT ಅಷ್ಟೊಂದು ಕಂಫರ್ಟೇಬಲ್ ಇಲ್ಲ ಸೀಟು. ಇದು ಓಕೆ ಇದೆ, ನೀವು ಲಾಂಗ್ ಟೂರ್ ಮಾಡ್ಬೋದಂದರೆ ಮಾಡ್ಬೋದು ಆರಾಮಾಗಿ. ಹಿಂದ್ಗಡೆ ಕೂತ್ಕೊಳ್ಳೋರ್ಗೂ ಇದೆ, ಕಂಫರ್ಟೇಬಲ್ಲೇ ಇದೆ ಇದು ಆಲ್ಮೋಸ್ಟು. ಕಲರ್ ಸ್ಕೀಮ್ಸು ತುಂಬ ಚೆನ್ನಾಗಿದೆ ಗುರು. ಬನ್ನಿ ಗಾಡಿ ರಿಟರ್ನ್ ಮಾಡಿಬಿಟ್ಟು ಮತ್ತೆ ನಮ್ಮ ಬೈಕಲ್ಲಿ ಕಂಟಿನ್ಯೂ ಮಾಡೋಣ. ಟೈರ್ಸ್ ನೋಡಿ ಯಾವ ಥರ ಕೊಟ್ಟಿದ್ದಾರೆ, ಒಂಥರ ಆಲ್ ಟೆರೆನ್ ಟೈರ್ಸ್ ಥರ ಇದೆ. ಆಫ್ ರೋಡಿಂಗು ಚೆನ್ನಾಗಿ ಮಾಡ್ಬೋದು ಅಂದ್ಕೊತೀನಿ. ಬಟ್ ಸಸ್ಪೆನ್ಷನ್ ಸಪೋರ್ಟ್ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ. MRF ಟೈರ್ಸ್ ಕೊಟ್ಟಿದ್ದಾರೆ ಗುರು, ಇದಕ್ಕೆ ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ನಾನು ತೋರಿಸ್ತೀನಿ. ನಾನು ಟೆಸ್ಟ್ ಡ್ರೈವ್ ಮಾಡ್ಬೇಕಾದ್ರೆ ಇಲ್ಲಿ ನೋಡಿ ಒಂದು ನಂಬರ್ ಬಂದಿದೆ. ಇವರೇ ಗಾಡಿ ಶೋರೂಮ್ ಅವರು. ಎಲ್ಲಿ ಹೋಗ್ಬಿಟ್ನಪ್ಪ ಇವನು ಗಾಡಿ ತೊಗೊಂಡು ಅಂತ ಭಯ ಆಗ್ಬಿಟ್ಟಿದೆ ಅವ್ರಿಗೆ. ಒಂದು 10 ನಿಮಿಷನೂ ಹೋಗಿಲ್ಲ ಗುರು ನಾನು. ಸೊ ಆ ಗಾಡಿಯಿಂದ ಈ ಗಾಡಿ ಶಿಫ್ಟ್ ಆದಮೇಲೆ ಒಂಥರ ಕಂಪ್ಲೀಟ್ ಫೀಲ್ ಬೇರೆನೇ ಬರ್ತಾ ಇದೆ. ಅದು ಇನ್ನೂ ಸ್ಮೂತ್ ಅನಿಸ್ತು ಗುರು ಆ ಗಾಡಿ ನನ್ನ ಗಾಡಿಗಿಂತ. ಹ್ಯಾಂಡಲ್ಲು ಮೇನ್ಲಿ ಅದು ಎಷ್ಟು ವೈಡ್ ಇದೆ ಗೊತ್ತಾ. ಇದು ಸ್ಲೀಕ್ ಆಗಿದೆ ಹ್ಯಾಂಡಲ್ಲು, ಬಟ್ ಹೆವಿ ಇದೆ. ಅದು ಹ್ಯಾಂಡಲ್ ಅಷ್ಟೊಂದು ಹೆವಿ ಇಲ್ಲ. ನೋಡಿ ಓವರಾಲ್ ಆಗಿ ಹೇಳ್ಬೇಕು ಅಂದರೆ ಗಾಡಿ ಚೆನ್ನಾಗಿದೆ, ಅದರಲ್ಲಿ ಏನು ಕಡಿಮೆ ಇಲ್ಲ. ನಾನು 650 ಓನರ್ ಅಂದ್ಬಿಟ್ಟು ನಾನು ಅದರಲ್ಲಿ ಏನು ಕಡಿಮೆ ಹುಡ್ಕೋಕ್ಕೆ ಹೋಗಲ್ಲ.
ಹಂಗಂತ ಅದ್ರ ಕಡಿಮೆ ಇದ್ದು ನಾನೇನು ಮುಚ್ಚಿಡ್ತಿಲ್ಲ. ಅದರಲ್ಲಿ ಏನು ಕಷ್ಟ ಆಗ್ಬೋದು ಅಂದರೆ ಸೀಟ್ ಹೈಟ್ ಒಂದೇ ಕರೆಕ್ಟಾಗಿ ಆಗುತ್ತೆ ಉದ್ದ ಇರೋರಿಗೆ. ಹೈಟ್ ಕಡಿಮೆ ಇರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಗಾಡಿ, ಸ್ವಲ್ಪ ಅಲ್ಲ ತುಂಬ ಕಷ್ಟ ಆಗುತ್ತೆ ನೋಡಿ. 5.8 ಮೇಲಿದ್ದರೆ ಆರಾಮಾಗಿ ಓಡಿಸ್ಬೋದು, ಮ್ಯಾನೇಜಬಲ್ ಇದೆ. ಎಷ್ಟು ಗಾಡಿ ಬಂದರೂ ಅಷ್ಟೇ ನಮ್ಮ ಗಾಡಿ ನಮಗೆ ಚೆನ್ನಾಗಿ ಅನಿಸುತ್ತೆ, ಫಸ್ಟ್ ಗಾಡಿ ಅಲ್ವಾ. ಸೊ ಇವತ್ತಿನ ಬ್ಲಾಗ್ ಅಷ್ಟೇ, ಮತ್ತೆ ಮುಂದಿನ ಹೊಸ ವಿಡಿಯೋ ಹೊಸ ಕಂಟೆಂಟಿನ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಸಿಗೋಣ, ಬಾಯ್.